बेटा सेल्फी ले ले रे ಏನಾಗುತ್ತೆ ಅಮ್ಮಂಗೆ? ಏನೂ ಆಗಿಲ್ಲ, ಕೆಲಸ ನೋಡ. ಮತ್ತೆ ಕಂಗಾಡ್ತಿದ್ದಾಳೆ ಇವತ್ತು. ಅವಳಿಗೆ ಸೆಲ್ಫಿ ಕಾಯಿಲೆ ಅದಂತ ಗೊತ್ತಲ್ಲ ನಿಂಗೆ? ಗೊತ್ತು, ಆದ್ರೆ ಮತ್ತೇನೋ ಸ್ವಲ್ಪ ವಿಚಿತ್ರ ಆಡ್ತಿದ್ದಾಳಲ್ವ? ನಿಂಗೆ ಮೆಟ್ಕೊಳ್ಳೋರ್ಗು ಅದು ಹಂಗೇನೆ. ಅದೇನು ಸುಡುಗಾಡು ಕಾಯಿಲೆನೋ. ಸೀತಾ, ನಿನ್ನ ತಂಗಿ ಮದುವೆಗೆ MD ಹತ್ರ ಲೋನ್ ಅಪ್ಲಿಕೇಶನ್ ಕೊಟ್ಟಿದ್ಯಲ್ಲ, ಸ್ಯಾಂಕ್ಷನ್ ಆಯ್ತಾ? ಇಲ್ಲ ಕಣೋ, ಕಾಯ್ತಾ ಇದ್ದೀನಿ. ಅಯ್ಯೋ, ನಮ್ಮ ಅಮ್ಮನ ಟ್ರೀಟ್ಮೆಂಟ್ಗಂತ MDಗೆ ಲೋನ್ ಅಪ್ಲೈ ಮಾಡಿ 1 ವರ್ಷ ಆಯಿತು. ಲೋನ್ ಬರೋಕ್ಕೆ ಮುಂಚೆ ನಮ್ಮ ಅಮ್ಮನೇ ತೀರ್ಕೊಂಡು. ಮೊದಲೇ ಆ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲ, ಈ ಕಂಪ್ನಿಗೂ ಕರುಣೆನೂ ಇಲ್ಲ. ಅಯ್ಯೋ, ಅವ್ರ ಕರ್ನೆ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಏನೇ ಹೇಳಿ, ಕಾಸು ಅವ್ರದ್ದು, ಅದ್ರ ಖುಷಿಗನ್ಸು ಮಾತ್ರ ನಮ್ಮದು ಅಷ್ಟೇ. ಏಯ್, ನಮ್ಮ MD ಹರೀಶ್ ಬರೋ ಗೊತ್ತಾಯ್ತು, ಕೆಲಸ ನೋಡ್ರಪ್ಪ. ರವಿ, ನನ್ನ ಚೇಂಬರ್ ಬನ್ನಿ. ಸರ್, ಇವತ್ತು ಬೆಂಗಳೂರು ಟೆಂಪ್ರೇಚರ್ ಎಷ್ಟು ರೀ? ಸರ್ ಟೆಂಪ್ರೇಚರ್ ಎಷ್ಟು? 40 ಸರ್. ಅದಕ್ಕೆ ಕಾರಣ ಯಾರು ಗೊತ್ತಾ? ನೀವೇ ರೀ, ನೀವೇ. 100 ರೀಮ್ ಪೇಪರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಮರ ಕಡಿಬೇಕು ಗೊತ್ತೇನ್ರಿ? 6 ಮರ. ನೀವೀಗ ಪೇಪರ್ನ ಉಂಡೆ ಮಾಡಿ ಮಾಡಿ ವೇಸ್ಟ್ ಮಾಡ್ತಾ ಇದ್ರೆ ಅವ್ರ ಮರಗಳನ್ನ ಕಡ್ದು ಬಿಸಾಕ್ತಾ ಇರ್ತಾರೆ. ಮರಗಳು ಕಣ್ಮರೆ ಆದಮೇಲೆ ಟೆಂಪ್ರೇಚರ್ ಜಾಸ್ತಿ ಆಗ್ತಿರತ್ತಾ? ಏನ್ರಿ ಹಂಗೆ ಮುಖ ನೋಡ್ತಾ ಇದ್ರೆ ಕೆಕ್ಕಸ್ಕೊಂಡು? ಸರಿ ಸರ್. ಸಾರಿಗೆ ಮತ್ತೆ ಮರಗಳು ಉಟ್ಕೊಳ್ತೀವೇನ್ರಿ? ಡೋಂಟ್ ವೇಸ್ಟ್ ಪೇಪರ್ ಅಂತ ಎಲ್ಲರೂ ಡೆಸ್ಕ್ ಮೇಲೆ ಒಂದೊಂದು ಬೋರ್ಡ್ ಅನ್ಸ್ರಿ. ಹಾಂ, ಅದನ್ನು ಫ್ರೆಶ್ ಪೇಪರ್ ಬರೀಬೇಡಿ. ಆ ಡಸ್ಟ್ಬಿನಲ್ಲಿ ಇದೆಯಲ್ಲ, ಆ ಖಾಲಿ ಪೇಪರನ್ನು ಬರ್ತಣಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಹೇಳ್ರಿ ವಿನಯ್. ಸರ್, ನೆಕ್ಸ್ಟ್ ವೀಕ್ ನನ್ನ ಹೆಂಡತಿ ಹೆರಿಗೆಗೆ ಡಾಕ್ಟರ್ ಡೇಟ್ ಕೊಟ್ಟಿದ್ದಾರೆ ಸರ್. ಅದಕ್ಕೆ 1 ವಾರ ರಜಾ ಬೇಕಿತ್ತು ಸರ್. ವಿನಯ್, ಹೆರಿಗೆ ನಿಮ್ಗೆ ನಿಮ್ಮ ಹೆಂಡ್ತಿಗ? ಸರ್, ಹೆರಿಗೆ ದಿವಸ ಹಾಫ್ ಡೇ ಲೀವ್ ತೊಗೊಂಡು ಇನ್ನು ಅರ್ಧ ದಿವಸ ಬಂದು ಕೆಲಸ ಮಾಡಿ ಹೋಗ್ರಿ. ಹೆರಿಗೆ ನೆಕ್ಸ್ಟ್ ವೀಕ್ ಅಲ್ವಾ, ಇವಾಗ ಕೆಲಸ ಮಾಡಿ. ಸರಿ ಸರ್. ಸ್ಟೆಲ್ಲಾ, ಮೇ ಐ ಕಮ್ ಇನ್ ಸರ್? ಪ್ಲೀಸ್ ಕಮ್ ಇನ್. ಸ್ಟೆಲ್ಲಾ, ನಮ್ಮ ಫ್ಯಾಮಿಲಿ ಯುರೋಪ್ ಟ್ರಿಪ್ ಟಿಕೆಟ್ ಬುಕ್ ಆಯ್ತಾ? ಎಸ್ ಸರ್, ಟಿಕೆಟ್ಸ್ ಬಂದಾಯಿತು. 4 ಜನಕ್ಕೆ ಬಿಸ್ನೆಸ್ ಕ್ಲಾಸ್ ರಿಟರ್ನ್ ಏರ್ಫೇರ್ ಮತ್ತು ಹೋಟೆಲ್ ಬುಕ್ಕಿಂಗ್ 2 ಸೇರಿಸಿ 8.5 lakhs ಆಗಿದೆ ಸರ್. ಇನ್ನೂ 2 ಹೋಟೆಲ್ ಬುಕ್ಕಿಂಗ್ ಬಾಕಿ ಇದೆ. ಓಕೆ, ಗುಡ್. ಮಿಕ್ಕಿದ ಹೋಟೆಲ್ ಬುಕ್ ಆದಮೇಲೆ ನನಗೆ ಕನ್ಫರ್ಮ್. ಓಕೆ ಸರ್. ಓಕೆ. ಲಚ್ಚಿ ಸರ್, ನಮ್ಮ ಲಚ್ಚಿ. ಲಚ್ಚಿ ಸರ್, ನಮ್ಮ ಲಚ್ಚಿ. ಯಾರು ಲಚ್ಚಿ? ನೀನು ಯಾರು? ನನ್ನ ಹೆಸರು ಬರ್ಮಾ ಅಂತ. ಪಂಡತವೀರೋ ಮರದ ದೊಡ್ಡಿನ ಮೂರು. ಬೆಂಗಳೂರಿಗೆ ಬಂದು 6 ವರ್ಷ ಆಯ್ತು. SLC ಓದ್ಕೊಂಡಿದ್ವಿ. ಒಂದು ವರ್ಷದಲ್ಲಿ ಯಾವ ನನ್ನ ಮಗನಿಗೆ ಕೆಲಸ ಕೊಡಲಿಲ್ಲ. ಇಲ್ಲ ಮಾರ್ಕೆಟ್ನಾಗ ಕೂಲಿ ಕೆಲಸ ಮಾಡ್ಕೊಂಡವ್ರಿ ಸರ್. ನಂಗೆ ಇರೋಕ್ಕೆ ಜಾಗ ಇಲ್ಲ. ಇಲ್ಲೇ ಎದುರುಗಡೆ ಇರೋ ಬಸ್ ಸ್ಟ್ಯಾಂಡಾಗೆ ರಾತ್ರಿ ಹೊತ್ತು ಮಲಗಿದ್ದು ಒತ್ತಡಕ್ಕೆ ಮಾರ್ಕೆಟ್ಗೆ ಹೋಗ್ತೀನಿ ಸರ್. ನನ್ನನ್ನೇ ಅಟ್ಯಾಕ್ ಮಾಡಿದೆ? ನನ್ನ ಜೊತೆ ಇನ್ನು 4 ಜನ ಮಲ್ಕೋತಾರೆ ಸರ್. ಅದ್ರಲ್ಲಿ ಲಚ್ಚಿನೂ ಒಬ್ಳು ಸರ್. 8 ವರ್ಷದ ಮಗಿ ಸರ್. ಯಾರು ಹತ್ತಿದ ಮಗಿನೋ ಏನೋ 2 ವರ್ಷದಿಂದ ನಮ್ಮ ಜೊತೆಗೆ ಐತಿ. ನಿನ್ನೆ ರಾತ್ರಿ ಮಲಗಿರ್ಬೇಕಾದ್ರೆ ಯಾವುದೋ ಕಾರು ಬಸ್ ಸ್ಟಾಪ್ ಒಳಗೆ ನುಗ್ಗಿ ಲಚ್ಚಿ ಕಾಲ್ಗಳ ಮೇಲೆ ಹರಿಸ್ಕೊಂಡು ಹೊಟ್ಟೋಯ್ತು ಸರ್. ಸ್ಯಾನ ರಕ್ತ ಹೊಟ್ಟೋಯ್ತು. ನಿನ್ನೆಯಿಂದ ಸರ್, ನಿನ್ನೆಯಿಂದ ಲಚ್ಚಿನ ಉಳಿಸ್ಕೊಳ್ಳೋ ಮಾಡ್ತಾ ಇರೋ ಪ್ರಯತ್ನನೇ ಇಲ್ಲ ಸರ್. ನಮ್ಮ ತಾಯಿ ಅಡುಗನ ಕಳ್ಳ ಅಲ್ಲ ಸರ್, ಇದೇ ಫಸ್ಟ್ ಟೈಮು.
ಕೂಲಿ ಮಾಡ್ಕೊಂಡು ಬದುಕ್ತೀನಿ. ಸಾಯ್ತಾ ಇದ್ಲ ಲಚ್ಚಿ ನನ್ನ ಕಣ್ಣು ಮುಂದೆ ಬಂದ್ಬಿಟ್ಲು ಸರ್. ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಎಷ್ಟು ಬೇಡ ಸರ್. ದುಡ್ಡು ಬರೋ ದುಡ್ಡಲ್ಲ ಸರ್, ಲಚ್ಚಿ ಪ್ರಾಣ. ಈ ದುಡ್ಡ ಸಂಪಾದನೆ ಮಾಡಿ ಹೆಂಗಾದ್ರೂ ತೀರಿಸ್ತೀನಿ ಸರ್. ಅದೆಲ್ಲ ಆಮೇಲೆ ವಿಚಾರ. ನಾಳೆ ಆಫೀಸಲ್ಲಿ ನನ್ನ ಮೇಲೆ ಬಂದ ನಾವು ಸರಿ ಸರ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸರ್, ಓ ಬರ್ಮಾ, ಹೇಗೆ ಲಚ್ಚಿ? ಜೀವಕ್ಕೆ ನಪ್ಪ ಇಲ್ಲ ಅಂದಿದ್ದಾರೆ ಸರ್ ಡಾಕ್ಟ್ರು. ಸರಿ, ನೀನು ಕೊಡ್ತಿರು. ಮೇ ಐ ಕಮ್ ಇನ್ ಸರ್? ಸ್ಟೆಲ್ಲಾ, ಇರೋ ಟ್ರಿಪ್ ಎಕ್ಸ್ಪೆನ್ಸಸ್ ಎಷ್ಟು ಅಂದ್ರಿ? 8.5 lakhs ಸರ್. ಅದನ್ನು ಕ್ಯಾನ್ಸಲ್ ಮಾಡಿ ಅದೇ ಅಮೌಂಟ್ ಕೊಂಡು ಚೆಕ್ ರೆಡಿ ಮಾಡಿ PM ಆಕ್ಷನ್ ರಿಲೀಫ್ ಫಂಡ್ ಕಳಿಸ್ಬಿಡಿ. ಓಕೆ ಸರ್. ಹಾಗೆ ಅಲ್ಲಿ ರಿಸೆಪ್ಷನಲ್ಲಿ ಬರ್ಮಾ ಅಂತ ಕೂತಿದಾರಲ್ಲ, ಅವ್ರನ್ನ ಆಫೀಸ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿ. ಸರಿ ಸರ್. ಏನಂದರೆ ನಂಗೆ ತುಂಬ ಭಯ ಆಗ್ತಿದೆ ರೀ. ನನ್ನ ಕಾರ್ ಕಂಟ್ರೋಲ್ ಕಳ್ಕೊಂಡು ಆ ಬಸ್ ಸ್ಟಾಪ್ ಒಳಗಡೆನೇ ನುಗ್ಬಿಡ್ತು. ಏನಾಯ್ತಂತಲೇ ಗೊತ್ತಾಗಲಿಲ್ಲ ರೀ. ಸಾರಿ.